ಸೋಮವಾರ ಸಂಜೆ ಹಸಿ ಅಳಸಂದೆ ಕಾಳಿತ್ತು ಅಂತ ಹೇಳ್ಬಿಟ್ಟು ಸಪ್ಪೆಸರು ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಕಾಳೆಲ್ಲ ಕೇರ್ಬಿಟ್ಟು ಆಮೇಲೆ ಕ್ಲೀನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 3 ವಿಸಿಲ್ಸ್ ಹಾಕಿಸಿದ್ರೆ ಚೆನ್ನಾಗಿರುತ್ತೆ. ನೀಟಾಗಿ ಕಾಳೆಲ್ಲ ಬೆಂದಿದ್ವು. ಹಾಗಾಗಿ ಒಂದು ಕಡೆ ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿ ಗ್ಯಾಸಲ್ಲೇನೆ ಎಲ್ಲ ಸುಟ್ಕೊಂಡು ಒಂದು ಬದನೆಕಾಯಿನೂ ಅದೆಲ್ಲ ವಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಎಲ್ಲ ಪ್ಲೇಟಿಗೆ ಹಾಕಿ ಸ್ವಲ್ಪ ಸಪ್ಪೆಸರು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಕಿವುಚಿ ಯಾರಿಗೆಲ್ಲ ಈ ಊಟ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕೊಟ್ಟಿದ್ದೆ, ಅದು ಸೋಯಿಸ್ಕೊಡೋದಕ್ಕೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಒಂದು ಕಡೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೆ. ಸಪ್ಪೆಸರು ಎಲ್ಲ ಕಲಿಸ್ಬಿಟ್ಟು ರೈಸ್ ಇತ್ತು ಮಧ್ಯಾಹ್ನದೇ, ಹಾಗಾಗಿ ರೈಸ್ ಮಾಡಲಿಲ್ಲ, ಬಿಸಿದು ಮುದ್ದೆ ಮಾಡಿಕೊಂಡೆ. ಮುದ್ದೆ ಮಾಡಿ ಆಮೇಲೆ ಸಪ್ಪೆಸರು ಎಲ್ಲ ಕಲಸಿ ಎತ್ತಿಟ್ಟು ಮುದ್ದೆನೂ ಆಯಿತು. ಮುದ್ದೆನೂ ಎಲ್ಲ ಕ್ಲೀನಾಗಿ ಎಲ್ಲ ಇದು ಮಾಡಿಬಿಟ್ಟು ಮುದ್ದೆನೂ ಕಟ್ಟಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮುದ್ದೆ ಮಾಡಿಬಿಟ್ಟು ಮುದ್ದೆ ಹಾಕ್ಕೊಟ್ಟೆ. ಅವರು ಕೂಡ ಮುದ್ದೆ ಊಟ ಮಾಡಿಕೊಂಡ್ರು. ಮಕ್ಕಳಿಗೆ ಸ್ವಲ್ಪ ಮುದ್ದೆ ಎಲ್ಲ ತಿನ್ನೋದು ಅಭ್ಯಾಸ ಮಾಡಿಸ್ಬೇಕು. ಹಾಗಾಗಿ ಈ ಥರ ಮಾಡಿದಾಗ ಮುದ್ದೆ ತಿಂತಾರೆ. ಚೆನ್ನಾಗಿತ್ತು, ಸಪ್ಪೆಸರು ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ಊಟ ಮುಗಿಸ್ಕೊಂಡು ಇವತ್ತಿನ ಡಿನ್ನರ್ ಮುಗಿಸ್ಕೊಂಡ್ವಿ. ನೀವೇನು ಇವತ್ತು ಡಿನ್ನರ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಶಾರ್ಟ್ಸ್ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.